ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗರಿಗರಿಯಾದಂತಹ ಒಂದು ಹಬೇಲಿ ಬೇಯಿಸುವ ಚಕ್ಲಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮನೆಯಲ್ಲಿ ಸ್ಟೀಮ್ ಚಕ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಕಾಟನ್ ವೈಟ್ ಬಟ್ಟೆ ತೊಗೊಂಡಿದ್ದೀನಿ. ಪಂಚೆ ಇದ್ದರೆ ಅದನ್ನು ಕೂಡ ತೊಗೋಬೋದು. ಒಂದು 4 ಫೋಲ್ಡ್ ಮಾಡಿ ತೊಗೊಳ್ಳಿ. ಅದರಲ್ಲಿ ನಾನು ಒಂದು 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೋತಿದ್ದೀನಿ. ಮನೆಯಲ್ಲಿ ನಾವು ರೊಟ್ಟಿಗೆ ಮಾಡ್ಕೋತೀವಲ್ಲ ಅದೇ ಹಿಟ್ಟು. ಸೊ ಈಗ 1 ಕಪ್ ಇದಕ್ಕೆ ಮೈದಾನ ಸೇರಿಸ್ಕೊತಾ ಇದ್ದೀನಿ. ಸೊ ಮೈದಾ ಹಿಟ್ಟನ್ನು ಹಾಕಿ ನಾವು ಇದು ಬಟ್ಟೆನ ನಾವು ಇದನ್ನು ಮುಚ್ತಾ ಇದ್ದೀನಿ. ಸೊ ನೋಡ್ಬೋದು, ಈ ಥರ ಕ್ಲೋಸ್ ಮಾಡ್ಕೊಳ್ಳೋಣ. ಸೊ ಅದೆಲ್ಲೂ ಕೂಡ ಓಪನ್ ಆಗಬಾರ್ದು. ಆ ಥರ ನಾವು ಫುಲ್ಲು ಒಂದು ಗಂಟು ಥರ ಇದನ್ನು ಕಟ್ಕೋಬೇಕು. ನೋಡಿ, ಇದೇ ಥರ ಕಟ್ಟಿ ಎಲ್ಲ ಬಟ್ಟೆನೂ ಒಂದು ಸೈಡ್ ಮಾಡಿ ಒಂದು ಸಣ್ಣ ಮೂಲೆ ತೊಗೊಂಡು ಇದನ್ನು ನೋಡಿ ಈ ಥರ ಕಟ್ಕೋಬೇಕು. ಕಟ್ಟಿ ಇದನ್ನು ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೊ ಕುಕ್ಕರಿಗೆ ಇವಾಗ ನಾನು 1 ಕಪ್ ಆಗುವಷ್ಟು ಇದರಲ್ಲಿ ನೀರನ್ನು ಹಾಕ್ಕೋತಾ ಇದ್ದೀನಿ. ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೀರು ಇದು ಕುದಿಯೋಕ್ಕೆ ಬರಬೇಕು. ಸೊ ನೀವು ಇಡ್ಲಿ ಪಾತ್ರೆಯಲ್ಲಿ ಕೂಡ ಈ ಹಬೇಲಿ ನೀವು ಹಿಟ್ಟನ್ನು ಬೇಯಿಸ್ಕೋಬೋದು. ಇದು ಈಸಿಯಾಗಿ ಅಂತಂದರೆ ಒಂದು ಕುಕ್ಕರಲ್ಲಿ ನೋಡಿ ಈ ಥರ ಒಂದು ಬೌಲ್ ಇಟ್ಬಿಟ್ಟು ನೀರು ಹಾಕಿ ಬೌಲ್ ಇಟ್ಟು ಅದ್ರ ಮೇಲೆ ನಾವು ಗಂಟು ಕಟ್ಟಿರೋವಂತಹ ಹಿಟ್ಟನ್ನು ಹಾಕೋಣ. ಸೊ ಅದನ್ನ ಇಟ್ಬಿಟ್ಟು ನಂತರ ಇದನ್ನು ಲಿಡ್ ಕ್ಲೋಸ್ ಮಾಡೋಣ. ನೋಡಿ, ನಾನು ಇದಕ್ಕೆ ರಬ್ಬರ್ನ ತೆಗ್ದಿದ್ದೀನಿ. ಸೊ ಕುಕ್ಕರ್ ಲಿಡ್ ರಬ್ಬರ್ ತೆಗೆದು ಇದನ್ನು ಒಂದು 15 ನಿಮಿಷ ನಾವು ಇದನ್ನು ಹಬೇಲಿ ಬೇಯಿಸ್ಕೋಬೇಕಾಗುತ್ತೆ. ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಚಕ್ಲಿ ಎಷ್ಟು ಗರಿ ಗರಿಯಾಗಿ ಮತ್ತು ಎಷ್ಟು ಮೃದುವಾಗಿರುತ್ತೆ ಅಂದರೆ ನೀವು ಖಂಡಿತವಾಗ್ಲೂ ಒಂದು ಸಲ ಮಾಡಿ ತಿಂದು ನೋಡಿದ್ರೆ ಖಂಡಿತ ನಿಮಗೆ ಗೊತ್ತಾಗಬಹುದು. ಸೊ ಈಗ 15 ನಿಮಿಷ ಆಗಿದೆ. ನಾನು 15 ನಿಮಿಷ ಬೇಯಿಸಿ ನಂತರ ಹಿಟ್ಟನ್ನು ಈಗ ತೆಗೆದು ಇಟ್ಕೊಂಡಿದ್ದೀನಿ ಆಚೆ. ಸೊ ಇದನ್ನು ಸ್ವಲ್ಪ ಬಿಸಿ ಇರುತ್ತೆ ನೋಡಿಕೊಂಡು ಗಂಟು ತೆಗೆದುಬಿಡಿ. ಓಕೆ, ನೋಡಿ ಇವಾಗ ನಾನು ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿ ಈ ಥರ ಗಂಟಾಗಿರುತ್ತೆ, ಫುಲ್ಲು ಒಂದು ಗೆಡ್ಡೆ ಥರ ಆಗಿರುತ್ತೆ ಹಿಟ್ಟು ಪೂರ್ತಿ. ಈಗ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ನಾವು ಸ್ವಲ್ಪ ಇದನ್ನು ತಣ್ಣಗೆ ಮಾಡೋಣ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಸೊ ಇವಾಗ ಹಿಟ್ಟನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ನಾನು ಬಿಡ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಏನು ಗಂಟು ಥರ ಇದೆಯಲ್ಲ, ಸೊ ಅದನ್ನೆಲ್ಲ ಸ್ವಲ್ಪ ನಾವು ಕೈಯಿಂದ ಮ್ಯಾಶ್ ಮಾಡ್ಕೊಳ್ಳೋಣ. ಇವಾಗ ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ, ಒಂದು ಸ್ವಲ್ಪ ದೊಡ್ಡದಿರಲಿ. ಅಗಲ ಇದ್ದರೆ ನಾವು ಹಿಟ್ಟು ಕಲಿಸ್ಬೇಕಾದ್ರೆ ಸರಿ ಆಗುತ್ತೆ ನಮಗೆ. ಓಕೆ, ಈಗ ಹಾಕ್ಕೊಂಡು ಅದರಲ್ಲಿರೋಂಥ ಗಂಟನ್ನೆಲ್ಲ ನಾನು ಹೋಗಿಸಿದ್ದೀನಿ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಪುಡಿನ ಹಾಕೋತಾ ಇದ್ದೀನಿ. ಕಡಲೆನ ನಾನು ಪೌಡರ್ ಮಾಡಿ 1 ಕಪ್ ಆಗುವಷ್ಟು ಹಾಕಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಸೊ ಕಪ್ಪು ಎಳ್ಳಿದ್ರೆ ನೀವು ಕಪ್ಪು ಎಳ್ಳನ್ನು ಯೂಸ್ ಮಾಡ್ಬೋದು. ಬಿಳಿ ಎಳ್ಳನ್ನು ನಾನು ಯೂಸ್ ಮಾಡಿದ್ದೀನಿ ಇರೋದ್ರಿಂದ. ಓಕೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಹಾಗೆ ಖಾರಕ್ಕೆ ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ. ಸೊ ನಿಮಗೆ ಸ್ವಲ್ಪ ಖಾರವಾಗಿ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಬೋದು. ಹಾಗೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಇಷ್ಟನ್ನು ಹಾಕಿ ನಂತರ ನಾನು ಬಿಸಿ ಎಣ್ಣೆನ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ. ಬಿಸಿ ಎಣ್ಣೆ ಹಾಕೋದ್ರಿಂದ ಚಕ್ಲಿ ಗರಿ ಗರಿಯಾಗಿ ಬರುತ್ತೆ, ತುಂಬಾ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮತ್ತು ನಾವು ಚಕ್ಲಿ ಮಾಡಬೇಕಾದ್ರೆ ಅದು ಮಧ್ಯೆ ಮಧ್ಯೆ ಕಟ್ಟಾಗೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಸೊ ಮಿಕ್ಸ್ ಮಾಡಿದ ನಂತರ ನಾನು ಎಣ್ಣೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಅದಾದ ನಂತರ ಈಗ ನೀರನ್ನು ಹಾಕಿ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಚೆನ್ನಾಗಿ. ಸೊ ನೋಡಿ, ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ ಇದ್ದರೆ ಸಾಕು. ಈಗ ಹಿಟ್ಟು ರೆಡಿಯಾಗಿದೆ. ಇದನ್ನು ನೋಡಿ ಈ ಥರ ನಾನು ಮಾಡಿಕೊಂಡು ಈಗ ಚಕ್ಲಿ ಒಳ್ಳೆ ತೊಗೋತೀನಿ. ಸೊ ಚಕ್ಲಿ ಒಳ್ಳಿಗೆ ಸ್ವಲ್ಪ ಎಣ್ಣೆನ ಸವರಿ ಇವಾಗ ಹಿಟ್ಟನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಬರ್ತಾ ಇದೆ. ಸೊ ನೀವು ಕೂಡ ಹಬ್ಬಕ್ಕೆ ಖಂಡಿತವಾಗ್ಲೂ ಈ ಸ್ಟೀಮ್ ಚಕ್ಲಿನ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಒಂದೇ ಥರ ನಾವು ಚಕ್ಲಿ ಮಾಡಿ ತಿನ್ನೋದ್ರಿಂದ ನಮಗೆ ಅದರ ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ವೆರೈಟೀಸ್ ಆಫ್ ಚಕ್ಲಿನ ಮಾಡಿಕೊಂಡು ಒಂದ್ಸಲ ತಿಂದರೆ ಟೇಸ್ಟು ಗೊತ್ತಾಗುತ್ತೆ. ಓಕೆ, ಇವಾಗ ನಾನು ಚಕ್ಲಿನ ಮಾಡ್ತಾಯಿದ್ದೀನಿ. ಒಂದು ತಟ್ಟೆಯಲ್ಲಿ ನೋಡಿ ಚಕ್ಲಿ ಒಳಗೆ ಹಾಕಿ ಹೇಗೆ ಚಕ್ಲಿ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಎಲ್ಲೂ ಕೂಡ ಕಟ್ ಆಗ್ತಾ ಇಲ್ಲ ಅದು. ಓಕೆ, ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಈ ಥರ ನಾನು ಸುಮಾರು ಚಕ್ಲಿನೆಲ್ಲ ಈಗ ಒಂದು ಬಟ್ಟೆ ಮೇಲೆ ಮಾಡಿ ಅದನ್ನು ಇಟ್ಕೊಂಡಿದ್ದೀನಿ. ವೈಟ್ ಬಟ್ಟೆ ಮೇಲೆ ನಾನು ಮಾಡ್ಕೊಂಡಿದ್ದೀನಿ. ಸೊ ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ನಾವು ಚಕ್ಲಿನ ಹಾಕ್ಕೊಳ್ಳೋಣ. 1 ಬೈ 1 ಹಾಕ್ಕೊಳ್ಳೋಣ. ಸ್ವಲ್ಪ ದೂರನೇ ಹಾಕಿ, ಹತ್ತತ್ರ ಬೇಡ. ಓಕೆ, ನೋಡಿ
ಈ ಥರ ನಾನು 1 ಬೈ 1 ಹಾಕ್ತಾಯಿದ್ದೀನಿ. ಇದನ್ನು ಸ್ಟವ್ನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಸೊ 2 ಸೈಡ್ ನಾವು ನೀಟಾಗಿ ಚಕ್ಲಿನ ಬೇಯಿಸೋಣ. ಫ್ರೆಂಡ್ಸ್ ಇದರಲ್ಲಿ ಜಾಸ್ತಿ ಡಾರ್ಕ್ ಕಲರ್ ಬರೋದಿಲ್ಲ. ನೋಡಿ ಈಗ ಗರಿ ಗರಿಯಾದಂತಹ ಇನ್ಸ್ಟೆಂಟ್ ಚಕ್ಲಿ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಸ್ಟೀಮ್ ಚಕ್ಲಿನ ಹೇಗೆ ಬಂತು ಅಂತ ಖಂಡಿತ ತಿಳಿಸಿ. ಓಕೆ, ಬಾಯ್, ಸಿ ಯು.